ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಖಾರದ ಕಡುಬು ಮಾಡೋಣ ಬನ್ನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಮೊದಲೇ ನೆನೆಸಿರೋ ಕಡಲೆಬೇಳೆ, ಒಂದು 2-3 ಅವರ್ ನೆನೆಸಿರೋ ಕಡಲೆಬೇಳೆ ಚೆನ್ನಾಗಿ ನೀರು ಸೋರಾಕಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಸ್ವಲ್ಪ ಬೇಳೆನೂ ಇರಬೇಕು, ನೈಸು ಆಗಬೇಕು. ಆ ಥರ ಸುಮ್ಮನೆ ಗರ್ ಅನ್ಸೋದು. ಎಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ 1 ಸ್ಪೂನ್ ಜೀರಿಗೆ, 3-4 ಈರುಳ್ಳಿ. ನಾನು 1 kg ಕಡಲೆಬೇಳೆ ನೆನೆಸಿರೋದು, ಅದಕ್ಕೆ ದಪ್ಪ ಈರುಳ್ಳಿ 3-4 ಹಾಕಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಕಾಯಿ ತುರಿ ಏನಕ್ಕೆ ಹಾಕ್ತೀವಿ ಅಂದರೆ ಗ್ಯಾಸ್ ಆಗಲ್ಲ ಅಂತ. ಸ್ವಲ್ಪ ಬೇಕಾಗಿರೋರು ಹಿಂಗೂ ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಉಪ್ಪು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು, ನೀರು ಬಿಟ್ಕೊಂಡ್ಬಿಡುತ್ತೆ. ಆ ಥರ ನೆಕ್ಸ್ಟು ನಿಮಗೆ ಮಾಡೋ ಅಷ್ಟರೊಳಗೆ ನೀರು ಬಿಟ್ಕೊತು ಅಂದರೆ ಒಂದು ಸ್ವಲ್ಪ 1 ಸ್ಪೂನ್ 2 ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಆವಾಗ ತಿರ್ಗಾ ಗಟ್ಟಿ ಬರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಕೊಳ್ಳಿ. ಮೊದಲೇ ಗೋಧಿ ಹಸಿಟ್ಟು, ಅಕ್ಕಿ ಹಸಿಟ್ಟು, 1 ಸ್ಪೂನಷ್ಟು ಮೈದಾ ಹಾಕಿ ಕಲಸಿಟ್ಕೊಂಡಿದ್ದೆ, ಅದರಿಂದ ಮಾಡ್ತಾಯಿದ್ದೀನಿ. ಇಲ್ಲ ಕೆಲವರು ಬರೀ ಅಕ್ಕಿ ಹಸಿಟ್ಟಲ್ಲೂ ಮಾಡ್ಬೋದು. ಗೋಧಿ ಹಸಿಟ್ಟು, ಅಕ್ಕಿ ಹಸಿಟ್ಟು, ಮೈದಾ 3 ಮಿಕ್ಸ್ ಮಾಡಿ ಕಲಸಿ ನಾನು ಲಟ್ಟಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಬರೀ ಅಕ್ಕಿ ಹಸಿಟ್ಟಲ್ಲೇ ಮಾಡ್ಬೋದು, ಇಲ್ಲ ಬರೀ ಗೋಧಿ ಹಸಿಟ್ಟಲ್ಲೇ ಮಾಡ್ಬೋದು. ಆ್ಯಕ್ಚುಲಿ ಇದನ್ನು ಅಕ್ಕಿ ಹಸಿಟ್ಟಲ್ಲಿ ಜಾಸ್ತಿ ಮಾಡ್ತಾರೆ. ನಾವು ಸ್ವಲ್ಪ ಗೋಧಿ ಹಸಿಟ್ಟು ಹೆಲ್ತಿಗೆ ಒಳ್ಳೇದಿರುತ್ತೆ ಅಂದ್ಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮತ್ತು ಸಾಫ್ಟಾಗೂ ಬರುತ್ತೆ ನಿಮಗೆ. ಇದನ್ನು ಲಟ್ಟಿಸ್ಕೊಂಡು ನಾವೇನಿವಾಗ ರೆಡಿ ಮಾಡ್ಕೊಂಡಿದ್ವಿ ಕಡಲೆಬೇಳೆದು ರುಬ್ಬಿ ಹೂರ್ಣನ, ಅದನ್ನು ತುಂಬಿ ಸ್ಟೀಮ್ಗೆ ಇಡೋದಷ್ಟೇ ಇದು. ಮತ್ತು ನಾನು ಲಟ್ಟಿಸ್ಕೊಂಡು ಏನು ಮಾಡ್ತಾಯಿದ್ದೀನಿ, ಒಂದೇ ಸೈಜ್ ಬರಲಿ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ, ಅಂದರೆ ಈವನ್ ಆಗಿರುತ್ತೆ ಅಂದ್ಬಿಟ್ಟು. ನೋಡಿ ಈ ಥರ ನಿಮ್ಮಲ್ಲೂ ಯಾವ್ದಾದ್ರು ಒಂದು ಪ್ಲೇಟು ಏನಾದ್ರು ಇದ್ದರೆ, ಶಾರ್ಪ್ ಇರೋದಿದ್ದರೆ ಕಟ್ ಮಾಡ್ಕೊಂಬಿಟ್ಟು ಅದನ್ನು ರೆಡಿ ಮಾಡ್ಕೊಂಬಿಟ್ರೆ ಮತ್ತು ಅದು ತುಂಬ ಈಸಿ ಆಗುತ್ತೆ. ಈ ಖಾರದ ಕಡುಬನ್ನ ನೀವು ಬ್ರೇಕ್ಫಾಸ್ಟಾಗಾದ್ರೂ ತೊಗೋಬೋದು, ಯಾಕಂದರೆ ಇದು ಡೀಪ್ ಫ್ರೈ ಆಗಿರಲ್ಲ, ಹೆಲ್ತಿಗೂ ಒಳ್ಳೇದಿರುತ್ತೆ, ಸೊಪ್ಪು ಆ್ಯಡ್ ಮಾಡಿರ್ತೀವಿ, ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಈ ಥರ ತುಂಬಿಕೊಂಡು ಅದನ್ನು ಮಡಚಿ ಇಡ್ಲಿ ಪಾತ್ರೆ ಅಥವಾ ಸ್ಟೀಮರ್ ನಿಮ್ಮ ಮನೇಲಿ ಏನಿದೆ ಅದರಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳೋದು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮತ್ತೆ ತಿನ್ನಬೇಕು ಅನಿಸುತ್ತೆ ಇದನ್ನು. ನಿಮ್ಮೂರಲ್ಲೂ ಮಾಡ್ತಾರಾ? ಇದು ಹೀಗೆ ಮಾಡ್ತಾರಾ ಹೇಗೆ ಅಂತ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಇದನ್ನು ತಿಂದಿದ್ದೀರಾ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ಈ ಥರ ತುಂಬಿ ಇಟ್ಕೊಂಡ್ರೆ ನೀವು ಒಂದು ಸಲ ಸ್ಟೀಮ್ಗೆ ಇಡ್ಬೋದು. ಒಂದು ಸಲ ಸ್ಟೀಮ್ಗೆ ಎಷ್ಟಾಗುತ್ತೋ ಅಷ್ಟು ಹರ್ಕೊಂಡು ತುಂಬ್ಕೊಂಬಿಡ್ತೀನಿ ಲಟ್ಟಿಸ್ಕೊಂಡು. ಇದು ಎಸ್ಪೆಷಲಿ ಗೆಸ್ಟ್ ಬಂದಾಗ ಅಥವಾ ಗೆಟ್ ಟುಗೆದರ್ ಇದ್ದಾಗ, ಜಾಸ್ತಿ ಜನ ಇದ್ದಾಗ ಮಾಡಿಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ತಿನ್ಬೋದು, ಕೆಲವರು ತುಪ್ಪ ಹಾಕ್ಕೊಂಡು ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೆಕ್ಸ್ಟ್ ಇನ್ನೇನು ಹಬ್ಬಗಳು ಶುರುವಾಯಿತು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ನಮ್ಮ ಮನೇಲಿ ಮಾಡುವಂಥ ಹಬ್ಬದ ಅಡುಗೆಗಳನ್ನ ಆದಷ್ಟು ಮಾಡಿ ನಿಮಗೆ ತೋರಿಸ್ತೀನಿ, ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ನಾನೀಗ ಒಂದು ಸಲ ಸ್ಟೀಮ್ ಇಡೋಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟೂ ನಾನಿವಾಗ ನಮ್ಮ ಮನೇಲಿ ಇಡ್ಲಿ ಪಾತ್ರೆ ಇದೆ, ಅದರಲ್ಲೇ ಸ್ಟೀಮ್ಗೆ ಇಡ್ತಾ ಇದ್ದೀನಿ. ಸ್ಟೀಮರ್ ಇದ್ದರೆ ಸ್ಟೀಮರಲ್ಲೂ ಇಡ್ಬೋದು. 8-10 ನಿಮಿಷ ಬೇಕಾಗುತ್ತೆ. ಎಲ್ಲ ಜೋಡಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಕೊಂಡು ನೋಡೋಣ, ನಿಮಗೆ ತೋರಿಸ್ತೀನಿ ಹೇಗೆ ಬೆಂದಿರುತ್ತೆ ಅಂತ. 10 ನಿಮಿಷ ಆಯಿತು, ಬನ್ನಿ ಈಗ ಓಪನ್ ಮಾಡ್ತೀನಿ. ನೋಡಿ ಇದು ಚೆನ್ನಾಗಿ ಕುಕ್ ಆಗಿದೆ, ರೆಡಿ ಟು ಸರ್ವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.